ಇವತ್ತು ನಾನು ಕಲಿಯೋಣ ಅಡಿಗೆಯಲ್ಲಿ ನವರತ್ನ ಪಲಾವ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ನೋಡೋಕೆ. ಹಾಗೆ ಇದನ್ನ ಕಲಿಬೇಕು ಅಂತ ಒಬ್ರು ಅತಿಥಿ ಬಂದಿದ್ದಾರೆ, ಅವರನ್ನ ಕರೆಯೋಣ. ನಮಸ್ತೆ. ನಿಮ್ಮ ಹೆಸರು? ಕಾವ್ಯ. ಎಲ್ಲಿಂದ ಬಂದಿರೋದು? ವಿಜಯಪುರ. ಜೈಪುರಿಂದನಾ? ಅಲ್ಲ ಅಲ್ಲ, ವಿಜಯಪುರ. ವಿಜಯಪುರದಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಾನು MSc ಮಾಡ್ತಿದ್ದೀನಿ. MSc ಮಾಡ್ತಾ ಇದ್ದೀರಾ? ಸರಿ, ಅಡಿಗೆ ಮಾಡೋಕ್ ಬರುತ್ತಾ? ಲೈಟಾಗಿ ಬರುತ್ತೆ. ಓಕೆ, ನೈಸ್. ನಿಮ್ಗೆ ಇವತ್ ನಾನು ನವರತ್ನ ಪಲಾವ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಪಲಾವ್ ಇಷ್ಟನಾ ನಿಮ್ಗೆ? ತುಂಬಾ ಇಷ್ಟ. ಯಾವ ತರದ ಪಲಾವ್ ಇಷ್ಟ? ಮಾಮೂಲಿ ವೆಜಿಟೇಬಲ್ ಪಲಾವ್. ನವರತ್ನ ಪಲಾವ್ ಯಾವತ್ತೂ ಟೇಸ್ಟ್ ಮಾಡಿಲ್ಲ ನೀವು? ಅಮ್ಮ ಯಾವತ್ತೂ ಮಾಡ್ಕೊಟ್ಟಿಲ್ಲ. ಓಕೆ, ಈಗ ಓಂ ಗಣೇಶಾಯ ನಮಃ ಅಂತ ಅಡಿಗೆ ಶುರು ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಗೆ ಏನೇನ್ ಪದಾರ್ಥ ಬೇಕು ಅಂತ ನೋಡ್ಕೋಬೇಕಲ್ವಾ? ಬನ್ನಿ ಹಾಗಾದ್ರೆ ನೋಡೋಣ. ಎಣ್ಣೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಬೇಯಿಸಿದ ತರಕಾರಿಗಳು, ಗರಂ ಮಸಾಲ, ಅನ್ನ, ಪೆಪ್ಪರ್ ಪೌಡರ್, ನಿಂಬೆ ರಸ, ದ್ರಾಕ್ಷಿ, ಬಾದಾಮಿ, ಗೋಡಂಬಿ. ನವರತ್ನ ಪಲಾವ್ಗೆ ಏನೇನ್ ಪದಾರ್ಥ ಬೇಕು ಅಂತ ಎಲ್ಲ ನೆನ್ಪಿಟ್ಕೊಂಡಿದ್ದೀರ ತಾನೆ? ಬನ್ನಿ ಹಾಗಾದ್ರೆ ಅಡಿಗೆ ಶುರು ಮಾಡೋಣ. ಗ್ಯಾಸ್ ಆನ್ ಮಾಡಿ. ಎಣ್ಣೆ ಹಾಕಿ. ಫುಲ್ ಅಲ್ಲ, ಪಲಾವ್ ಎಲೆ 2 ಪೀಸ್ ಹಾಕಿ. ಸ್ವಲ್ಪ ಎಣ್ಣೆ ಕಾಯಬೇಕು, ಎಣ್ಣೆ ಕಾದ್ಮೇಲೆ ಹಾಕ್ಬೇಕು. ಹಾಗೆ ನೀವು ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ? ಬುಕ್ಸ್ ಓದ್ತೀನಿ, ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತೀರಾ? ಓಕೆ, ಡನ್. ನೀವ್ ಯಾವತ್ತಾದ್ರೂ ಹೊಸ ಅಡ್ಗೆನ ಕಲ್ತ್ಬಿಟ್ಟು ಅದನ್ನ ಮಾಡಿದೀರಾ ಮನೆಯಲ್ಲಿ? ಮಾಡಿದ್ದೀನಿ. ಯಾವ ತರದ ಅಡ್ಗೆ ಮಾಡಿದ್ದೀರಾ? ಕ್ಯಾಪ್ಸಿಕಮ್ ಕುರ್ಮಾ ಮಾಡಿದ್ದೀನಿ. ಹೆಸರು ಬೇಳೆ ಅನ್ನ ಮಾಡ್ತೀನಿ. ಹೆಸರು ಬೇಳೆ ಅನ್ನ. ಓಕೆ, ಈಗ ಹಾಕಿ. ಚಕ್ಕೆ ಹಾಕ್ಬೇಕು, ಲವಂಗ ಹಾಕ್ಬೇಕು, ಏಲಕ್ಕಿ, ಲವಂಗ, ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಸ್ಪೂನು, ಈರುಳ್ಳಿ ಹಾಕ್ತಾ ಇದ್ದೀನಿ. ನೀವು ಇವತ್ತಿನವರೆಗೂ ಟೇಸ್ಟ್ ಮಾಡದೇ ಇರುವಂತ ಅಡುಗೆ ಯಾವುದಿದೆ? ಟೇಸ್ಟ್ ಮಾಡದೇ ಇರೋದು ಯಾವುದೂ ಇಲ್ಲ, ಆಲ್ಮೋಸ್ಟ್ ಅವೆಲ್ಲ ಮಾಡಿದ್ದೀನಿ. ಆದ್ರೂ ಕೂಡ ಯಾವುದೋ ಒಂದು ಮಿಸ್ ಇರುತ್ತಪ್ಪ. ನನಗೆ ಗೊತ್ತಿರೋಂಥದ್ದೆಲ್ಲ ಟೇಸ್ಟ್ ಮಾಡಿದ್ದೀನಿ, ಗೊತ್ತಿಲ್ಲದಿರೋದು ಗೊತ್ತಿಲ್ಲ. ಈಗ ನೋಡಿ, ನಾವು ಜಸ್ಟ್ ಲೈಕ್ ಚಾಕ್ಲೇಟ್ ಕೇಕ್, ಬೇರೆ ಥರದ ಕೇಕ್ ಎಲ್ಲ ಟೇಸ್ಟ್ ಮಾಡಿರ್ತೀವಿ, ಆದರೆ ಚಾಕ್ಲೇಟ್ ಕೇಕ್ ಮಾತ್ರ ಟೇಸ್ಟ್ ಮಾಡಿರೋದಿಲ್ಲ. ಸೊ ಆ ಥರ ನಾನು ನೆಕ್ಸ್ಟ್ ಒನ್ ಡೇ ಚಾಕ್ಲೇಟ್ ಕೇಕನ್ನು ಟೇಸ್ಟ್ ಮಾಡಬೇಕು ಅಂತ ಅನ್ಕೊಳ್ತೀನಿ ನಾನು. ನಿಮಗೆ ಆ ಥರದ್ದು ಏನಾದರೂ ಇದೆಯಾ? ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾರೆ, ಸೊ ಕ್ಯಾಪ್ಸಿಕಮ್ ಪಲ್ಯ ಟೇಸ್ಟ್ ಮಾಡಬೇಕು ಅಂತಿದ್ದೀನಿ. ಅದೊಂದು ಬ್ಯಾಲೆನ್ಸ್ ಇದೆ. ಈಗ ಬೇಯಿಸಿರುವಂಥ ವೆಜಿಟೇಬಲ್ ಬಟಾಣಿ ಮತ್ತು ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು ಮತ್ತು ಹೂಕೋಸು. ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಈಗ ನಾವು ಬಟಾಣಿ ಕಾಳು ಆಮೇಲೆ ಕ್ಯಾರೆಟು ಇಂಥದನ್ನೆಲ್ಲ ಬಳಸ್ಬಿಟ್ಟು ಅಡುಗೆ ಮಾಡ್ತೀವಿ, ಆದರೆ ಕೆಲವರು ಅದನ್ನು ಬಳಸ್ಬಿಟ್ಟು ಆರ್ಟ್ಸ್ ಮಾಡ್ತಾರೆ, ಗೊತ್ತಾ? ಗೊತ್ತಿಲ್ಲ. ಕಾಳುಗಳಿಂದ ತಗೊಂಡ್ಬಿಟ್ಟು ಕೆಲವರು ರಥ ಮಾಡ್ತಾರೆ, ಹಾಗೆ ದೇವರು ಅದು ಪೋಸ್ಟರ್ ಎಲ್ಲ ಬಿಡಿಸ್ತಾರೆ. ಸೊ ಈ ಥರ ಅಡುಗೆಗೆ ಬಳಸುವಂಥ ಪದಾರ್ಥದಲ್ಲೇ ಆರ್ಟ್ ಮಾಡ್ತಾರೆ. ಕೆಲವ್ರಿಗೆ ಹಾಬಿ ಇರುತ್ತೆ ಅದನ್ನು ರೆಡಿ ಮಾಡಿಬಿಟ್ಟು ಗಿಫ್ಟ್ ಕೊಡೋದು ಫ್ರೆಂಡ್ಸಿಗೆಲ್ಲ ಅಂತ. ನೀವು ಆ ಥರದ್ದು ಏನಾದರೂ ಟ್ರೈ ಮಾಡಿದ್ದೀರಾ? ಮಾಡಿಲ್ಲ, ಅಮ್ಮ ಮಾಡ್ತಿರ್ತಾರೆ. ಹೌದಾ? ಏನು ಮಾಡಿದ್ದಾರೆ ಅಮ್ಮ? ವೆಜಿಟೇಬಲ್ಸಲ್ಲೆಲ್ಲ ಡಾಲ್ ಥರ ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ಮತ್ತೆ ನನಗೆ ಯಾಕೆ ತೊಗೊಂಡು ಬಂದಿಲ್ಲ? ಅಮ್ಮಂಗೆ ಹೇಳಿ ಮಾಡಿಸ್ಕೊಂಡು ಬರ್ತೀನಿ. ಖಂಡಿತವಾಗ್ಲೂ ಮಾಡಿಸ್ಕೊಂಡ್ ಬರ್ಬೇಕು. ಅವಾಗ ಇನ್ನು ಹೊಸದಾಗಿರೋ ಅಂತ ಅಡ್ಗೆನ ಹೇಳ್ಕೊಡ್ತೀನಿ. ಓಕೆ, ಫೈನ್. ಉಪ್ಪು ಹಾಕಿ
1 ಸೆಕೆಂಡ್ ತಗೊಳ್ಳಿ. ಅದೇನಕ್ಕೆ ಹಾಗೆ ಒಂಚೂರು ಚೂಚೂರು ಹಾಕಿದ್ರಿ? ಇಲ್ಲ 3 ಸಲ ಹಾಕ್ತೀನಿ ಏನೇ ಅಡುಗೆ ಮಾಡಿರ್ತೀನಿ. ಸೊ ಅದೇ ರೂಢಿಯಲ್ಲಿ ಇವತ್ತು ಅದೇ ಥರ ಆಗ್ತದೆ. ಕೇಳಿದ್ರಾ? ಏನೇ ಅಡ್ಗೆ ಮಾಡಿದ್ರು ಎಲ್ಲಾನು 3 ಸರಿ ಹಾಕ್ತೀರಾ? ಓ ಸರಿ ಅಡುಗೆ ಹೋಯ್ತು. ಚೆನ್ನಾಗಿ ಬರಲಿ ಅಂತ. ಈಗ ಉಪ್ಪು ಜಾಸ್ತಿ ಆದ್ರೆ ಏನ್ ಮಾಡ್ತೀರಾ? ಆಗಿರಲ್ಲ ಅನ್ಕೊಂತೀನಿ. ಓಕೆ, ಈಗ ಹೇಳಿ, ನೀವು ಅಡ್ಗೆ ಮಾಡ್ತಿರ್ತೀರಲ್ಲ 3 ಸರಿ ಹಾಕ್ತೀರಾ, ಯಾವ್ದಾದ್ರು ಪದಾರ್ಥ ಜಾಸ್ತಿ ಆಗಿದೆಯಾ? ಒಂದೊಂದ್ಸಲ ಉಪ್ಪು ಜಾಸ್ತಿ ಆಗಿತ್ತು. ಅಮ್ಮನ ಕೇಳಿದೆ, ಅಮ್ಮ ಒಂದು ಟಿಪ್ಸ್ ಕೊಟ್ಟರು. ಏನು? ಉಪ್ಪು ಜಾಸ್ತಿ ಆದರೆ ಆಲೂಗಡ್ಡೆ ಬೇಯಿಸೋ ಅಂಥದ್ದು ಜಸ್ಟ್ ಅದು ಒಂದು ಪೀಸ್ ಹಾಕಿದ್ರೆ ಅದೆಲ್ಲ ಹೀರ್ಕೊಂಬಿಡತ್ತೆ. ಹೌದಾ? ಹಾಂ, ಒಳ್ಳೆ ಟಿಪ್. ಯಾರ್ದಾದ್ರೂ ಮನೆಯಲ್ಲಿ ಉಪ್ಪು ಜಾಸ್ತಿ ಇದ್ರೆ ಅಡಿಗೆಯಲ್ಲಿ ಬೇಯಿಸಿರುವಂತ ಆಲೂಗಡ್ಡೆ 1 ಪೀಸನ್ನ ಅಡಿಗೆಯಲ್ಲಿ ಹಾಕ್ಬಿಡಿ, ಉಪ್ಪನ್ನೆಲ್ಲ ಹೀರ್ಕೊಳತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ರೂ ಒಂದ್ಸರಿ ಟ್ರೈ ಮಾಡಿ ನೋಡೋಣ. ಈಗ ಗರಂ ಮಸಾಲೆ ಹಾಕ್ಬೇಕು. ಇದನ್ನು 3 ಸರಿ ಹಾಕ್ತಿರಲ್ವಾ? ಇದೇ ಫಸ್ಟ್ ಟೈಮ್ ನಾನು ಕೇಳಿರೋದು. ನೀವು ಮಾಡಿ, ಇನ್ಮೇಲೆ ಚೆನ್ನಾಗಿ ಬರುತ್ತೆ ಅಡುಗೆ. ಅದು ಏನದು 3 ಸರಿ ಹಾಕಿದ್ರೆ ಅಡುಗೆ ಚೆನ್ನಾಗಿ ಬರುತ್ತೆ? ನನಗೆ ಈಗಲೂ ತಿಳಿತಾ ಇಲ್ಲ. ಟ್ರೈ ಮಾಡ್ತೇನೆ ನಾನು ಒಂದ್ಸರಿ, ನೋಡೋಣ. ಅದು ನಂಗೆ ನಮ್ಮ ದೊಡ್ಡಮ್ಮ ಅಕ್ಕಿ ಅವ್ರು ಅಡುಗೆ ಚೆನ್ನಾಗಿ ಮಾಡ್ತಾರೆ. ಸೊ ಅವರು ನೋಡ್ತಾ ನೋಡ್ತಾ ನಾನು ಅದನ್ನೇ ಕಲ್ತ್ಕೊಂಡೆ. ಅವರು ಅಷ್ಟೇ 3 ಸಲ ಹಾಕ್ತಾರೆ. ತಗೊಳ್ಳಿ, ರೈಸ್ನ ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಬಿಟ್ಟು ಕಲಸಿ. ನಿಮ್ಮ ಮನೆ ದೇವರು ವೆಂಕಟೇಶ್ವರನ? ಅಲ್ಲ. ಆದ್ರೂ ಕೂಡ ಯಾಕೆ ನೀವು 3 ಸರಿ ಹಾಕ್ತೀರಾ ಎಲ್ಲ? ಗೊತ್ತಿಲ್ಲ. ಹಾಗೆ ತಮಾಷೆ ಮಾಡಿದೆ. ಯಾಕಂದ್ರೆ ನೀವ್ ಹೇಳೋ ಹಾಗೆ ಕೆಲವ್ರ ಮನೆಯಲ್ಲೆಲ್ಲ ಉಪ್ಪನ್ನ ಮಾತ್ರ 3 ಸರಿ ಹಾಕ್ತಾರೆ, ನೋಡಿದೀನಿ ನಾನು. ನೀವೇನ್ ಹೇಳ್ತೀರಾ ಅಂತ ಕೇಳೋಣ ಅಂತ ಆತರ ಹೇಳ್ದೆ. ತಗೊಳ್ಳಿ. ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಹಾಕ್ಬೇಕು. ಚೆನ್ನಾಗಿ ಕಲಸಿ. ಓಕೆ, ರೆಡಿ ಆಯ್ತು. ಗ್ಯಾಸ್ ಆಫ್ ಮಾಡಿ ತಗೊಳ್ಳಿ ಪ್ಲೇಟ್ನ, ಇದರಲ್ಲಿ ಸರ್ವ್ ಮಾಡಿ. ಇಟ್ಕೊಳ್ಳಿ. ಸಪ್ರೇಟ್ ಅನ್ನಕ್ಕೆ ಲೆಮನ್ ಎಲ್ಲೋ ಫುಡ್ ಕಲರ್ ಹಾಕ್ಬಿಟ್ಟು ಕಲಿಸಿದ್ದೀನಿ. ಹೌದಾ? ನನಗೆಲ್ಲ ಗೊತ್ತು ನೋಡಿ, ಅದಕ್ಕೆ ಬಳಸ್ತಾ ಇರೋದು. ನವರತ್ನ ಪಲಾವ್ ರೆಡಿ ಆಗಿದೆ. ಇದನ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ಬೇಕು. ನಿಮ್ಗೆ ನಾಡಿನ ಹೆಸರಂತ ಕಾಫಿ ಡೇ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಥ್ಯಾಂಕ್ ಯು. ನಿಮ್ಗೆ ಈ 3 ಸರಿ ಹಾಕುವಂತ ಕಾಯಿಲೆ ಏನಕ್ಕೆ ಗೊತ್ತಾ? ಏನಕ್ಕೆ? 3 ಗಂಟೆ ಹಾಕೋ ಟೈಮ್ ಬಂತಲ್ವಾ, ಅದಕ್ಕೆ. ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್. ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಬಂದು ನವರತ್ನ ಪಲಾವ್ನ ಕಲ್ಕೊಂಡೋಗಿದ್ದಕ್ಕೆ. ನವರತ್ನ ಪಲಾವ್ ಮಾಡುವ ವಿಧಾನ: ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಬೇಯಿಸಿದ ತರಕಾರಿಗಳು, ಗರಂ ಮಸಾಲ, ಅನ್ನ, ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸರ್ವಿಂಗ್ ಪ್ಲೇಟ್ನಲ್ಲಿ ಪಲಾವನ್ನು ಹಾಕಿ ಯೆಲ್ಲೋ ಫುಡ್ ಕಲರ್ ಅನ್ನ, ನಿಂಬೆ ರಸ, ದ್ರಾಕ್ಷಿ, ಬಾದಾಮಿ, ಗೋಡಂಬಿಯನ್ನು ಹಾಕಿ ಈಗ ಕಲರ್ಫುಲ್ ಆದ ನವರತ್ನ ಪಲಾವನ್ನು